ಮೊನ್ನೆ 3ನೇ ತಾರೀಕು ರಾಮನಗರದ ಕುರುಬರಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಒಂದು ಗ್ರಾಮದಲ್ಲಿ ಜನಬೇಡಿ ಪ್ರದೇಶ ಏನಲ್ಲ, ಇದು ಒಂದು ರೀತಿಯಾಗಿ ಲೇಔಟ್ ಮತ್ತು ತೋಟ ಇರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಚಂದ್ರಯ್ಯ ಅನ್ನುವರೊಬ್ರು ಇಲ್ಲೇ ನಿವಾಸಿಗಳಾಗಿರ್ತಾರೆ ಮತ್ತು ಇದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 4-6 ಹಸುಗಳನ್ನ ಕಟ್ಕೊಂಡು ಇಬ್ಬರು ಮಕ್ಕಳು ಮತ್ತು ಮಡದಿ ಜೊತೆಯಲ್ಲಿ ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ 3ನೇ ತಾರೀಕು ಅನಿರೀಕ್ಷಿತವಾಗಿ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಬಂದಂತ ಚಂದ್ರಯ್ಯನವ್ರ ಮೇಲೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ, ಬೆಸ್ಕಾಮಿನ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಅವರ ಮೈ ಮೇಲೆ ಆಯಿಲ್ ಮತ್ತು ಬೆಂಕಿ ಏಕಕಾಲಕ್ಕೆ ಬಿದ್ದಿದ್ದರಿಂದ ಸಂಪೂರ್ಣವಾಗಿ ಸುಮಾರು 90% ಭಾಗ ಸ್ಥಳದಲ್ಲೇ ಸುಟ್ಟೋಗ್ತಾರೆ. ಅವರು 7ನೇ ತಾರೀಕು ತಮ್ಮ ಕೊನೆ ಉಸಿರನ್ನ ಎಳಿತಾರೆ. ಇದು ನಿಜವಾಗ್ಲೂ ದುರದೃಷ್ಟ. ಯಾಕಂದ್ರೆ ಕೇವಲ 18-19 ವರ್ಷಗಳ ಇಬ್ಬರು ಮಕ್ಕಳು ಮತ್ತು ಒಬ್ಬ ಮಡದಿಯನ್ನ ಅವರು ಬಿಟ್ಟು ಹೊರಟು ಹೋಗ್ತಾರೆ. ಇದು ಯಾರಿಂದ ಆಗಿದ್ದು? ಇದು ಯಾರ ತಪ್ಪಿಂದ ಆಗಿದ್ದು? ಅವರು ಬೇಕು ಅಂತ ಮಾಡ್ಕೊಂಡಿದ್ದ? ಖಂಡಿತ ಅಲ್ಲ. ಯಾಕಂದ್ರೆ ಕಳೆದ 3 ವರ್ಷದ ಕೆಳಗಡೆ ಬೆಂಗಳೂರಿನ ಮಂಗಮನಹಳ್ಳಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ತಂದೆ ಮತ್ತು ಮಗಳು ನಡು ರಸ್ತೆಯಲ್ಲೇ ಇದೇ ರೀತಿಯಾಗಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಆ ಒಂದು ದಾರಿ ಹೋಕರಾದಂತಹ ತಂದೆ ಮತ್ತು ಮಗಳ ಮೇಲೆ ಸಂಪೂರ್ಣವಾಗಿ ಆಯಿಲ್ ಮತ್ತು ಬೆಂಕಿ ಬಿದ್ದಾಗ ಅಲ್ಲೇ ನಡು ರಸ್ತೆಯಲ್ಲಿ ಸುಟ್ಟು ಹಾಸ್ಪಿಟ್ಲ್ಗೆ ಹೋಗೋ ಮಧ್ಯದಲ್ಲೇ ಅವರಿಬ್ಬರು ಕೊನೆ ಉಸಿರೆಳಿತಾರೆ. ಆ ರೀತಿಯ ಘಟನೆಗಳು ನಡೆದ ಮೇಲಾದ್ರೂ ಕನಿಷ್ಠ ಈ ಬೆಸ್ಕಾಂ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ಗಳಾಗಿರ್ಬೋದು ನೋಡ್ಕೋಬೇಕಾಗಿತ್ತು. ಆದರೆ ದೌರ್ಭಾಗ್ಯ ಅದನ್ನ ನೋಡ್ಕೊಳ್ದೆ ಇವರು ಒಂದು ಜೀವಕ್ಕೆ ಕಂಟಕವಾದ್ರು ಇವತ್ತಿನ ರಾಮನಗರದ ಬೆಸ್ಕಾಂ ಆಫೀಸರ್ಸ್. ಹೌದು, ಆಯಿಲು ಯಾವ ಮಟ್ಟಕ್ಕೆ ಬೆಡ್ ಮೇಲೆ ನಿಂತಿದೆ ನೀವು ಅನ್ಕೋಬಹುದು. ಹೌದ್ರಿ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ, ಬ್ಲಾಸ್ಟ್ ಆದಾಗ ಸಹಜವಾಗಿ ಆಯಿಲ್ ಬಂದಿರುತ್ತೆ, ಆಯಿಲ್ ಬಂದಿರೋದ್ರಿಂದನೇ ಅದು ಹಂಗಾಗಿರೋದು ಅಂತ. ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ಆಯಿಲ್ ಬಂದು ಬಿದ್ದಾದ ಮೇಲೆ ಕನಿಷ್ಠ ಅದು ಒಣಗಬೇಕು, ಇಲ್ಲ ಸುಟ್ಟೋಗ್ಬೇಕು, ಏನಾದ್ರು ಒಂದು ಆಗ್ಬೇಕು. ಏನೂ ಆಗಿಲ್ಲ. ನೋಡಿ, ನೀವು ಸಂಪೂರ್ಣವಾಗಿ ಕೆಳಗಡೆವರೆಗೂ ನೋಡಿದ್ರೆ ನಿಮ್ಗೆ ಆಯಿಲ್ ನ ಮಾರ್ಕ್ಗಳು ಕಾಣಿಸುತ್ತೆ, ಕ್ಲೀನ್ ಆಗಿ ನೆಂದಿರೋಂಥದ್ದು ಕಾಣಿಸುತ್ತೆ. ಇಡೀ ಈ ಸ್ಟ್ರಕ್ಚರ್ ಫುಲ್ ಆಯಿಲ್ ಕಾಣಿಸುತ್ತೆ. ಇದು ಸಿಡಿದಾಗ, ಬೆಂಕಿ ಹತ್ತಿದಾಗ ಆದಂತಹ ಆಯಿಲ್ ಬ್ಲಾಸ್ಟ್ ಆಗಿರ್ಬೋದು. ಆದರೆ ಈ ಕಟ್ಟೆ ಮೇಲೆ ನಿಂತಿರುವಂತಹ ಸಂಪೂರ್ಣ ಆಯಿಲ್ ಬಂದು ಪ್ರತಿದಿನನೂ ಸೋರಿ ಆಗಿರುವಂತಹ ಪರಿಸ್ಥಿತಿ. ಇದು ಮೇಂಟೆನೆನ್ಸ್ ಮಾಡಿಲ್ಲ. ಇಲ್ಲಿ ಕೇವಲ ಆಕ್ಚುಲಿ ಮೊನ್ನೆ ನೀವು ಆಡಿಯೋ ಕಾಲ್ ಕೇಳಿಸ್ಕೊಂಡಿರ್ಬೋದು. ಆ ಆಡಿಯೋ ಕಾಲಲ್ಲಿ ಹೇಳ್ತಾರೆ, ಸರ್ ಇರೋದೇ 2 ಕನೆಕ್ಷನ್, ಅದಕ್ಕೆ ಅಂತ ಒತ್ತಡ ಏನಿಲ್ಲ, ಆದ್ರೂ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಆಯಿಲ್ ಇದ್ದಿಲ್ಲ ಅಂತ ಕಾಣಿಸುತ್ತೆ. ನಿಮ್ಗೆ ನೋಡ್ಬೋದು, ರಸ್ತೆ ಪೂರ್ತಿ ಆಯಿಲ್ ಬಿದ್ದಿದೆ. ನೋಡಿ, ಈ ಗಿಡಕ್ಕೆಲ್ಲ ಬೆಂಕಿ ತಗಲಿ ಇಲ್ಲೂ ಗಿಡನೂ ಸುಟ್ಟೋಗಿದೆ. ಆಮೇಲೆ ಚಂದ್ರಯ್ಯನವರು ಇದೇ ಜಾಗದಲ್ಲಿ ಗಾಡಿ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುವಾಗ ಈ ಘಟನೆ ನಡೆದಿದೆ. ನೋಡಿ, ಸಂಪೂರ್ಣವಾಗಿ ಗಾಡಿ ಸುಟ್ಟೋಗಿದೆ. ಅಂದ್ರೆ ಇಲ್ಲೇ ಗಾಡಿ ನಿಲ್ಸಿದ್ದಾರೆ, ಇಲ್ಲೇ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿದ ತಕ್ಷಣ ಬೆಂಕಿ ಇಲ್ಲಿ ಬಂದ್ ಬಿದ್ದಿದೆ. ಅವ್ರು ಎಲ್ಲೋ ಇದ್ರು. ಮುಂದೆ ಅವರ ಸಂಬಂಧಿಕರ ಜೊತೆ ಮಾತಾಡ್ತಾ ಹೋಗ್ತೀನಿ, ಗೊತ್ತಾಗುತ್ತೆ ಎಲ್ಲಿ ಅವ್ರಿಗೆ ಈ ಘಟನೆ ನಡೆದಿರ್ಬೋದು ಅಂತ. ಸಂಪೂರ್ಣವಾಗಿ ಅವರ ಗಾಡಿ, ಹೋಂಡಾ ಆಕ್ಟಿವಾ ಗಾಡಿ ಸಂಪೂರ್ಣವಾಗಿ ಸುಟ್ಟೋಗುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯದಿಂದಲೇ ಈ ಒಂದು ಪ್ರಕರಣ ನಡೆದಿರ್ಬೋದು. ಯಾಕಂದ್ರೆ ಇವತ್ತು ಸಮರ್ಥನೆ ಮಾಡ್ಕೊಳ್ಳೋರು 100 ಸಮರ್ಥನೆ ಮಾಡ್ಕೋಬಹುದು. ಅವರೇ ಮಾಡ್ಕೊಂಡಿದ್ದು ಸರ್, ಅವರೇ ಹೋಗಿದ್ದು ಸರ್, ಅವರೇ ಮುಟ್ಟಿದ್ದು ಸರ್ ಅಂತ. ಆಯ್ತು, ಅವರ ಪ್ರಕಾರ ಅವರೇ ಮುಟ್ಟಿದ್ದು, ಅವರೇ ಮಾಡಿದ್ರು. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಹೆಂಗಾಗುತ್ತೆ? ನಮಗೆ ಆಕ್ಚುಲಿ ಜೈ ಹೇಳಿದ್ದು, ಪ್ರಕಾಶ್ ಅವರು ಹೇಳಿದ್ದು ಏನಂದ್ರೆ, ಇಲ್ಲಿರುವಂತಹ ನ್ಯೂಟ್ರಲ್ಗೆ 11 kV ಟಚ್ ಆಯ್ತು ಅಂತಾರೆ. 11 kV ಟಚ್ ಆದ್ರೆ ಆಕ್ಚುಲಿ ಅದು ಬಂದು ಫ್ಯೂಸ್ ಹೋಗ್ಬೇಕು, ಇಲ್ಲ ಸ್ಟೇಷನ್ ಟ್ರಿಪ್ ಆಗಬೇಕು. ಟ್ರಾನ್ಸ್ಫಾರ್ಮರ್ಗೂ ಆ 11 kVಗೂ ಈ ನ್ಯೂಟ್ರಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಅವ್ರದ್ದು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರಿಗೆ ಸಸ್ಪೆನ್ಷನ್ ತಪ್ಪಿಸ್ಕೋಬೇಕು ಅಥವಾ ಅವ್ರಿಗಾಗುವಂತಹ ಒಂದು ಏನು ಶಿಕ್ಷೆನ ತಪ್ಪಿಸ್ಕೋಬೇಕು ಅಂತ ಒಂದಿಷ್ಟು ಸುಳ್ಳುಗಳನ್ನ ಸಹಜವಾಗಿ ಹೇಳ್ತಾರೆ. ಒಟ್ಟಾರೆಯಾಗಿ ಇವರುಗಳು ಮಾಡಿದಂತಹ ಅತಿ ದೊಡ್ಡ ತಪ್ಪಿನಿಂದ ಒಂದು ಅಮೂಲ್ಯ ಜೀವ ಇವತ್ತು ತಮ್ಮ ಕುಟುಂಬನ ಅನ್ಯಾಯ ಮಾಡಿ ಹೋಗಿದೆ. ಈ ವಿಚಾರವಾಗಿ ಅವರ ಸಂಬಂಧಿಕರ ಜೊತೆ ಮಾತಾಡ್ತಾ ಹೋಗ್ತೀನಿ. ಏನ್ ನಡೀತು, ಯಾಕೆ ನಡೀತು, ಹೆಂಗ್ ನಡೀತು, ಅವ್ರಿಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಅಂತ. ಚಂದ್ರಯ್ಯನವರ ಬಾಮೈದ ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಅವರ ಕುಟುಂಬದ ಪರಿಸ್ಥಿತಿ ನೋಡ್ತಾ ಇದ್ರೆ, ಮನೆ ಹತ್ರಕ್ಕೆ ಹೋಗಿ ನೋಡಿದಾಗ ಒಂದು ರೀತಿಯಾಗಿ ಬೇಜಾರಾಗುತ್ತೆ. ಅನಿರೀಕ್ಷಿತವಾಗಿ ಬಂದಂತಹ ಸಾವು ಯಾವುದೇ ಮನುಷ್ಯನ ಒಂದು ರೀತಿಯಾಗಿ ಅಲ್ಲಾಡಿಸ್ಬಿಡುತ್ತೆ. ಆ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಇವಾಗ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಚಂದ್ರಯ್ಯ ಅವ್ರು ಏನಾಗಬೇಕು ಸರ್ ನಿಮಗೆ? ನಮ್ಮ ಅಕ್ಕ ಅವರ ಗಂಡ, ನಮ್ಮ ಬಾಬಾ ಅವರು
ಇಲ್ಲೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಅವರ ಒಂದು ದೊಡ್ಡಪ್ಪ ಅವರ ಮಕ್ಕಳ ಜಮೀನಲ್ಲಿ ಒಂದು ಮನೆಯಲ್ಲಿ ಒಂದು 4 ಕಸಗಳು ಕಟ್ಕೊಂಡು ಹಸು ಮತ್ತೆ ವ್ಯವಸಾಯ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಇಬ್ರು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡ್ತಾ ಇದ್ರು. ಅಂದ್ರೆ ಸಂಪೂರ್ಣವಾಗಿ ಶ್ರಮಜೀವಿ ಅಂತ ಹೇಳ್ಬೋದು. ಹೌದು. 24/7 ದುಡಿತಿರುವಂತಹ ಒಬ್ಬ ಜೀವಿ ಇವತ್ತು ಆ ಕುಟುಂಬಕ್ಕೆ ಆಧಾರನೇ ಕಳ್ಕೊಂಡಂಗೆ ಅಲ್ವಾ ಸರ್? ಈಗ ಕುಟುಂಬದಲ್ಲಿ ಅವ್ರು ದುಡಿಯೋಕೆ ಅಂತ ಇದ್ದಿದ್ದು ಅವ್ರೊಬ್ರೆ. ಮಕ್ಳಿಬ್ರು ಕಾಲೇಜ್ಗೆ ಹೋಗಿ ಓದ್ತಾ ಇದ್ದಾರೆ. ಹೆಂಡತಿನೂ ಮನೆಯಲ್ಲೇ ಇದ್ದಂತವ್ರು. ಅವ್ರು ಅವ್ರಿಗೆ ಸಹಾಯ ಮಾಡ್ಕೊಂಡು ಹಸುಗಳು ನೋಡ್ಕೊಂಡಿದ್ದವರು. ಏನ್ ಓದಿದ್ದಾರೆ ಸರ್ ಅವ್ರ ಮನೆಯವರು ಓದಿಲ್ಲ, ಇವ್ರು ಓದಿಲ್ಲ. ಇವರು ಒಂದು 4ನೇ ಕ್ಲಾಸ್ ಓದಿದ್ದಾರೆ, ಮನೆಯವರು ಸ್ಕೂಲ್ಗೆ ಹೋಗಿಲ್ಲ. ಅವ್ರಿಬ್ರು ಅನಕ್ಷರಸ್ಥರು. ಮಕ್ಕಳು ಮಾತ್ರ ಇಬ್ರು ಈಗ ಕಾಲೇಜ್ಗೆ ಹೋಗ್ತಿದ್ದಾರೆ. ಫಸ್ಟ್ PUC ಒಬ್ರು, ಸೆಕೆಂಡ್ PUC ಒಬ್ರು ಮಾಡ್ತಾ ಇದ್ದಾರೆ. ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಸಣ್ಣ ಪುಟ್ಟ ಜಮೀನೇನಿಲ್ಲ ಅವ್ರಿಗೆ ಜಮೀನೇನಿಲ್ಲ. ಈಗ ಅವರ ದೊಡ್ಡಪ್ಪೀರ್ ಮಕ್ಳು ಜಮೀನಲ್ಲೇ ಸ್ವಲ್ಪ ಹುಲ್ಲುಗಿಲ್ಲ ಹಾಕೊಂಡು ಅದ್ರಲ್ಲೇ ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ರು. ಅವ್ರ ಸ್ವಂತ ಜಮೀನ್ ಅಂತ ಏನಿಲ್ಲ. ಒಟ್ಟಲ್ಲಿ ಅವರ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳ ಒಂದು ಸಹಾಯದಿಂದ ಒಂದಿಷ್ಟು ಹಸುಗಳನ್ನ ಸಾಕೊಂಡು ಅವ್ರದೇ ಸ್ಕೂಲಲ್ಲಿ ಇವರು ಕೆಲಸ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಸರ್, ಇವತ್ತು ಒಂದು ದುಡಿಯುವಂತಹ ವ್ಯಕ್ತಿನೇ ಅವ್ರ ಕುಟುಂಬಕ್ಕೆ ಇಲ್ಲ ಅಂದಾಗ ಅವರ ಕುಟುಂಬ ನಿಜವಾಗ್ಲು, ಯಾಕಂದ್ರೆ ಮಕ್ಕಳು ಚಿಕ್ಕವು, ಮನೆಯವರು ಓದಿಲ್ಲ ಪಾಪ, ಅವ್ರಿಗೆ ಹೊರ ಪ್ರಪಂಚ ಗೊತ್ತಿರಲ್ಲ. ಸಹಜವಾಗಿ ಹಳ್ಳಿಗಾಡಲ್ಲಿ ಇರ್ತಾರೆ, ಹಳ್ಳಿಗಾಡಲ್ಲಿ ಬೆಳೆದಿರ್ತಾರೆ. ಈ ಹೆಂಗೋ ಯಜಮಾನ್ರು ಇರ್ತಾರೆ, ನೋಡ್ಕೊಂಡಿರ್ತಾರೆ ಒಂದಿಷ್ಟು ವರ್ಷ. ಅವ್ರಿಗೇನು ಹೊರಗಿನ ಪ್ರಪಂಚ ಆಗಿರ್ಬೋದು, ವ್ಯಾವಹಾರಿಕ ಜ್ಞಾನವಾಗಿರ್ಬೋದು ಏನೂ ಇರಲ್ಲ ಪಾಪ. ಹೆಂಗೆ ಸರ್ ಅಕ್ಕ ಅವ್ರ ಜೀವನ ಹೆಂಗಿರುತ್ತೆ ಇವಾಗ? ಅದೇ ಈಗೇನು ಗೊತ್ತಾಗ್ತಾ ಇಲ್ಲ. ಈಗ ಒಂದು 4 ತಿಂಗಳಿಂದ ಒಂದು ಹೊಸ ಮನೆ ಕಟ್ಕೊಂಡಿದ್ರು. ತುಂಬಾ ಅವ್ರಿಗೆ ಅವ್ರು ಹಳೆ ಮನೆಯಲ್ಲಿ ಇದ್ದದ್ದು, ಅದು ಎಲ್ಲ ಒಂದು ನಿರ್ವಹಣೆ ಇದೆ. ಈಗ ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಈಗ ಸಾಲ ಏನಾದ್ರು ಮಾಡ್ಕೊಂಡಿದ್ರ? ಸ್ವಲ್ಪ ಮನೆ ಕಟ್ಲಿಕ್ಕೆಲ್ಲ ಈಗ ಸಂಘಗಳಲ್ಲಿ ಅದ್ರಲ್ಲಿ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅದನ್ನು ಅವರೇ ಮ್ಯಾನೇಜ್ ಮಾಡ್ಕೊಂಡು ಹಸುಗಳಲ್ಲಿ ಮಾಡ್ತಾ ಇದ್ರು. ಈಗ ಮಕ್ಕಳು ಚಿಕ್ಕವರು, ಅವರು ಶಾಲೆಗೆ ಹೋಗ್ತಾರೆ. ಮತ್ತೆ ಹಸುಗಳೆಲ್ಲ ಒಬ್ರು ಹೆಂಗಸರು ಮ್ಯಾನೇಜ್ ಮಾಡಕ್ ಆಗಲ್ಲ. ಹಾಗಾಗಿ ಈಗ ಅವ್ರು ಎಲ್ಲಾದ್ರೂ ಸಣ್ಣ ಪುಟ್ಟ ಏನಾದ್ರು ಕೂಲಿ ಕೆಲಸ ಮಾಡಿ ಇನ್ನ ಜೀವನ ಮಾಡ್ಬೇಕಾಗತ್ತೆ. ಸರ್, ಇವಾಗ ಘಟನೆ 3ನೇ ತಾರೀಕು ನಡೀತು. ನಿಮ್ಗೆ ಯಾವಾಗ ಗೊತ್ತಾಯ್ತು? ಮತ್ತೆ ಏನು ಘಟನೆ ಪೂರ್ತಿ ವಿವರ ಏನು ಸರ್ ಇದು? ಸರ್, ನಮ್ಗೆ 4 ಗಂಟೆ 4:15ಕ್ಕೆ ಗೊತ್ತಾಯ್ತು. ನಾನು ಬೆಂಗಳೂರಲ್ಲಿದ್ದೆ, ಈ ತರ ಆಗಿದೆ ಅಂತೇಳಿ. ಯಾರು ಮಾತಾಡಿ ನಿಮ್ಗೆ? ನಮ್ಮ ಅಕ್ಕನ ಮಕ್ಕಳು ಫೋನ್ ಮಾಡಿ ಹೇಳಿದ್ರು, ಈ ತರ ಅಪ್ಪಂಗೆ ಈ ತರ ಆಗ್ಬಿಟ್ಟಿದೆ, ಟ್ರಾನ್ಸ್ಫಾರ್ಮ್ ಬೆಂಕಿ ಎತ್ಕೊಬಿಟ್ಟಿದೆ ಅಂತ ಹೇಳಿದ್ರು. ನಮಗೂ ಏನಾಗಿದೆ ಅನ್ನೋದು ಕ್ಲಾರಿಟಿ ಗೊತ್ತಾಗ್ಲಿಲ್ಲ. ಆ ಕ್ಷಣಕ್ಕೆ ಎಲ್ಲರೂ ಗಾಬರಿಯಾಗಿ ಹೇಳಿದ್ರು. ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ ಬಂದ್ರು. ರಾಮನಗರ ಜಿಲ್ಲಾಸ್ಪತ್ರೆಗೆ ಅವ್ರು ಯಾರೋ ಸ್ನೇಹಿತರು ಊರವರು ಒಂದು ಕಾರಲ್ಲಿ ಕರ್ಕೊಂಡ್ ಬಂದು ಅಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ನೋಡಿದಾಗ ಅವರು ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿ ಇದು 90% ಜಾಸ್ತಿ ಸುಟ್ಟೋಗಿದೆ, ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ, ICU ನಲ್ಲೇ ಟ್ರೀಟ್ ಮಾಡಬೇಕು, ನೀವು ವಿಕ್ಟೋರಿಯಾಗೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ವಿಕ್ಟೋರಿಯಾ ಕರ್ಕೊಂಡೋಗಿ ಬರ್ನಿಂಗ್ ವಾರ್ಡಲ್ಲಿ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಕಂಪ್ಲೇಂಟ್ ಎಲ್ಲ ಆಗಿ ಪೊಲೀಸ್ ಎಲ್ಲ ಬಂದು ಪೊಲೀಸ್ ಹೇಳಿಕೆ ಕೊಡ್ಬೇಕಾದ್ರೆ ನಮಗೆ ಗೊತ್ತಾಯ್ತು. ಯಾಕಂದ್ರೆ ಅದುವರೆಗೂ ನಾವು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಆಗ್ಲಿಲ್ಲ. ಅವರು ತುಂಬಾ ಟೆನ್ಷನ್ ಆಗಿದ್ರು, ಮತ್ತೆ ಈ ಮುಖ ಎಲ್ಲ ಇದಾಗಿತ್ತು. ಸಹಜವಾಗಿ ಸುಟ್ಟೋಗಿರುತ್ತೆ, ಆ ನೋವು ಇದ್ದೇ ಇರುತ್ತೆ ಪಾಪ. ನಾವು ಏನಾಯ್ತು ಹೇಗಾಯ್ತು ಅಂತ ನಾವು ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ನಾವು ಕೇಳಿದಾಗ ಟ್ರಾನ್ಸ್ಫಾರ್ಮ್ ಬ್ಲಾಸ್ಟ್ ಆಯ್ತು ಅಂತ ಅಷ್ಟೇ ಹೇಳಿದ್ರು, ಹೇಗಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ನೀವು ಮಾತಾಡ್ಸುವಾಗ ನೀವು ನೋಡಿದಾಗ ಚೆನ್ನಾಗಿದ್ರ? ನಾವು ರಾಮನಗರದಲ್ಲಿ ಮಾತಾಡಿಸಿದಾಗ ಇಲ್ಲಿಂದ ರಾಮನಗರ ಬರೋಷ್ಟಲ್ಲಿ ಸ್ವಲ್ಪ ಡೌನ್ ಆಗಿದ್ರು. ಮುಖ ಎಲ್ಲ ಜಾಸ್ತಿ ಅಷ್ಟಲ್ಲಿ ಬರ್ನಿಂಗ್ ಎಲ್ಲ, ಮುಖ ಎಲ್ಲ ತುಟಿ ಎಲ್ಲ ಊದ್ಕೊಂಡಿತ್ತು, ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಮತ್ತೆ ಕೈಯೆಲ್ಲ ಸ್ವಲ್ಪ ಎಲ್ಲ ಸ್ಕಿನ್ ಎಲ್ಲ ಇದಾಗಿತ್ತು. ಆಂಬುಲೆನ್ಸ್ ಅಲ್ಲೇ ನಾವು ತಗೊಂಡೋದ್ವಿ ರಾಮನಗರದಿಂದ. ಹೋಗ್ಬೇಕಾದ್ರೂ ಕೇಳಿದಾಗ ಬ್ಲಾಸ್ಟ್ ಆಯ್ತು ಅಷ್ಟೇ ಹೇಳ್ತಾ ಇದ್ರು. ಆಮೇಲೆ ಏನು ಹೇಳಿಲ್ಲ. ಆದ್ರೆ 2 ದಿನ ಆದ್ಮೇಲೆ ಪೊಲೀಸವರು ಹೇಳಿಕೆ ತಗೊಳ್ಳಿಕ್ಕೆ ಹಾಸ್ಪಿಟ್ಲಿಗೆ ಬಂದಾಗ ಪೊಲೀಸವರು ಇಲ್ಲ, ನಾವೇ ಅವ್ರ ಹತ್ರ ನೇರವಾಗಿ ಮಾತಾಡ್ತೀವಿ ಅಂತೇಳಿ ಅವಾಗ ಮಾತಾಡಿದ್ರು ಅವರು. ಅವಾಗ ಅವ್ರು ಹೇಳಿದ್ದು, ನಾನು ತೋಟದಲ್ಲಿ ಮನೆ ಇದೆ ನಮ್ದು, ಹಸುಗಳಿಗೆ ನಾವು ನೋಡಿದಾಗ ಕರೆಂಟ್ ಇರಲಿಲ್ಲ. ಬೆಳಿಗ್ಗೆ ಆಲ್ರೆಡಿ ಅದು ಜಂಪ್ ಹೋಗಿತ್ತು. ನಾನು ಬೆಸ್ಕಾಂ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಬಂದು ಆಗ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಮಧ್ಯಾಹ್ನ ಬಂದಾಗ ಮತ್ತೆ ಕರೆಂಟ್ ಇರಲಿಲ್ಲ. ನಾನು ಫೋನ್ ಮಾಡಿದೆ ಬೆಸ್ಕಾಂ ಅವ್ರಿಗೆ, ಅವ್ರು ಫೋನ್ ತೆಗಿಲಿಲ್ಲ. ಆಗ ಮತ್ತೆ ನಾನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಬಂದಾಗ ಇಲ್ಲಿ ಟ್ರಾನ್ಸ್ಫಾರ್ಮ್ ಮುಂದೆನೆ ನಾವು ಕಾಲ್ದಾರಿನಲ್ಲಿ ಮನೆಗೆ ಹೋಗೋದು. ಅಲ್ಲಿ ಬಂದು ಅಂದ್ರೆ ಇದೇ ರೋಡಲ್ಲಿ ಅವ್ರ ಮನೆಗೆ ಹೋಗೋದ? ಇಲ್ಲಿ ಹಸುಗಳನ್ನ ಕಟ್ಕೊಂಡಿರೋದು ಕೆಳಗಡೆ ಮನೆ ಇದೆ, ಅಲ್ಲಿ ಹಸುಗಳು ಕಟ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಕರೆಂಟ್ ಇರಲಿಲ್ಲ. ಫೋನ್ ಮಾಡಿದ್ದಾರೆ, ಅವ್ರು ಫೋನ್ ಎತ್ತಿಲ್ಲ. ಮತ್ತೆ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಮಗ ಅಲ್ಲೇ ಇದ್ನಂತೆ, ನೀನು ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಬರೋಕ್ಕೆ ಬಂದಿದ್ದಾರೆ. ಇಲ್ಲಿ ಬಂದಾಗ ಅವ್ರು ಮೋಸ್ಟ್ಲಿ ನಾನು ಅನ್ಕೊಂಡಿದ್ದು ಬೆಳಿಗ್ಗೆನೂ ಹಾಕ್ಸಿ ಹೇಳಿದ್ವಿ, ಏನೂ ಆಗಿಲ್ಲ ಅಂತ. ಅವಳು ನಿಲ್ಸಿ ಅವ್ರು ಹೇಳೋದು ನಾನು ನಿಲ್ಸಿ ರೀಸಸ್ ಮಾಡೋಣ ಅಂತೇಳಿ ಇಲ್ಲಿ ಬಂದಿರ್ಬೋದು ಸರ್ ಅಂದಾಜು. ಅದೇ ನಮ್ಗನ್ಸುತ್ತೆ. ಅದೇ ಗಾಡಿ ಇಲ್ಲಿ ನಿಲ್ಸಿದ್ದಾರೆ ಅಂದ್ರೆ
ಸಹಜವಾಗಿ ಇನ್ನೇನು ಅಲ್ಲಂತೂ ಹೋಗಕ್ಕಾಗಲ್ಲ. ನಾನು ಇಲ್ಲಿ ಹೋಗಿರ್ಬೋದು. ಏನಂದ್ರೆ ಗಾಡಿ ಇಲ್ಲಿ ನಿಲ್ಸಿರೋದ್ರಿಂದ ಬಹುಶಃ ಅವ್ರು ಏನಂದ್ರೆ ಬೆಳಿಗ್ಗೆ ಹೇಳಿದ್ದೆ ಇದೇನೋ ರಿಪೇರಿ ಮಾಡಿಲ್ವಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಅವ್ರು ಇಲ್ಲಿ ರೀಸರ್ಚ್ ಮಾಡಕ್ ಕುತ್ಕೊಂಡಿದ್ದಾರೆ ಅನ್ಸುತ್ತೆ. ಆ ಟೈಮಲ್ಲಿ ನಾನು ಅಲ್ಲಿ ರೀಸರ್ಚ್ ಮಾಡ್ಲಿಕ್ಕೆ ಕುತ್ಕೊಂಡೆ, ಗಾಡಿಯಲ್ಲಿ ನಿಲ್ಸಿದ್ದೆ. ಆ ತಕ್ಷಣಕ್ಕೆ ಅದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ತಕ್ಷಣ ಪೂರ್ತಿ ನನ್ನ ಮೇಲೆ ಆಯಿಲ್ ಬಂತು, ಬೆಂಕಿ ಎತ್ಕೊಂಡ್ಬಿಡ್ತು, ಕಿಡಿ ಎಲ್ಲ ಸೇರಿ ಗಾಡಿನೂ ಹತ್ಕೊಂಡ್ಬಿಡ್ತು. ಆ ಗಾಡಿ ಎಲ್ಲ ಹತ್ಕೊಂಡ ತಕ್ಷಣ ನಾನೇನ್ ಮಾಡಿದೆ, ಇಲ್ಲಿಂದ ಪೂರ್ತಿ ನಮ್ದು ತೋಟದಲ್ಲಿ ನೀರಿದೆ ಅಂತ ಗೊತ್ತಿತ್ತಲ್ಲ, ಎಷ್ಟು ದೂರ ಆಗ್ಬೋದು ಸರ್ ಮನೆ? ಇಲ್ಲೇ ಕೆಳಗಡೆ ಹೇಳ್ಕೊಂಡು ಇಲ್ಲೇ ಪಕ್ಕದ ಇಲ್ಲಿಂದ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಈ ದಿಬ್ಬ ಈ ಸೇತುವೆ ಕಾಣ್ತಿದಿಲ್ಲ, ಈ ದಿಬ್ಬ ಇಳಿದವ್ರೆ ನೋಡಿ, ಅಲ್ಲಿ ಸೆಕೆಂಡ್ ಪೋಲ್ ಇದೆ ನೋಡಿ, ಅದೇ ಮನೆ. ಸರಿ So, ಸರಿ ಸರಿ. ಇಲ್ಲಿಂದ ಓಡೋಗಿ ನಾನು ಸೆಕೆಂಡ್ ಪೋಲ್ ಹತ್ರ ಹೋಗಿ ನೀರು ಇಕ್ಕೊಂಡ್ಬಿಟ್ಟೆ. ಆಮೇಲೆ ಇಲ್ಲಿ ಶಬ್ದ ಆಗಿದ್ ಕೇಳಿ ನೋಡಿ, ಈ ಮನೆಯವರು ಮತ್ತೆ ಸುತ್ತಮುತ್ತಲವರೆಲ್ಲ ಬೆಂಕಿ ಹತ್ಕೊಂಡ್ಬಿಡ್ತು ಜೋರಾಗೆ. ಅಂದ್ರೆ ಒಟ್ಟಲ್ಲಿ ಇಲ್ಲಿ ಎಲ್ಲೂ ಮನೆಗಳು ಜನ ಓಡಾಡಂತದ್ದು ಏನಿಲ್ಲ. ಇದಿಲ್ಲ, ಇದು ಖಾಸಗಿ ಲೇಔಟ್ ಸರ್. ಇದು ಹಳೆ ಲೇಔಟ್ ತಗೊಂಡ್ ಮಾಡಿದ್ದಾರೆ, ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ನೀವೆಲ್ಲ ಇದೆಲ್ಲ ನೋಡ್ತೀರಿ, ಇದನ್ನು ಅಷ್ಟೇ ಇವ್ರು ಯಾರು ಮೇಂಟೈನ್ ಮಾಡಿದೆಲ್ಲ. ಯಾವ್ದು ಇದನ್ನ? ಇದೆಲ್ಲ ಈ ಏರಿಯಾ ಪೂರ್ತಿ ಇವರು ಈ ಬೆಂಕಿ ಹತ್ಕೊಂಡ್ಮೇಲೆ ಇದೆಲ್ಲ ಕ್ಲೀನ್ ಆಗಿರೋದು. ಯಾವ್ದು? So, ಈ area, ಇದೆಲ್ಲ ಇದೆಲ್ಲ ಓ, ಇದೆಲ್ಲ ಪೂರ್ತಿ ಫುಲ್ ಇದಿತ್ತಾ? ಕಳೆ ಬೆಳೆದಿತ್ತು ಇಲ್ಲಿ. ಏನ್ ನೋಡ್ತಿದೀವಲ್ಲ ಇದೇ ತರನೇ ಪೂರ್ತಿ ಎಲ್ಲ ಮಳೆ ಬೆಳ್ಕೊಂಡಿರೋದು ಇದು. ಪೂರ್ತಿ ಹಂಬ್ಕೊಂಡ್ಬಿಟ್ಟಿರೋದು ಇದು. ನೋಡಿ ಈ ತರ ಐತಾ? ಇದೇ ತರ ಹಂಬ್ಕೊಂಡಿರೋದು. ಇದ್ರಲ್ಲಿ ಎಲ್ಲ ಪೂರ್ತಿ ಮಳೆ ಬೆಳ್ಕೊಂಡಿದ್ದು. ಇದು ಇವರು ಗಲಾಟೆ ಇದಾದ್ಮೇಲೆ ಇದೆಲ್ಲ ಬೆಂಕಿ ಆಗಿ ಇದೆಲ್ಲ ಸುಟ್ಟೋದ್ಮೇಲೆ ಮೊನ್ನೆ ಮತ್ತೆ ಬೆಸ್ಕಾಂ ಅವ್ರು ಬಂದು ಮಾಡಿರುವಂತದ್ದು ಇದು. ಸೊ ಆಮೇಲೆ ಅವತ್ತು ಘಟನೆ ಆದಾಗ ಅವರು ಇಲ್ಲಿ ಆದ ತಕ್ಷಣನೇ ಇಲ್ಲಿ ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಈ ತರ ಟ್ರಾನ್ಸ್ಫಾರ್ಮ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ. ಆ ಗ್ಯಾಂಗ್ ಮ್ಯಾನ್ ಹುಡುಗರು ಬರ್ತಾರೆ, ಒಂದು ಒಮಿನಿ ಗಾಡಿನಲ್ಲಿ, ಊರೆಲ್ಲ ನಮ್ಮ ಏನೋ ಅವರು ಬಂದಿದ್ದಾರೆ ಇಮಿಡಿಯೇಟ್. ಸೊ ಅವ್ರು ಬಂದು ಆಮೇಲೆ ಇಲ್ಲಿ ನೋಡಿದ್ದಾರೆ, ಅದೇನು ಆಫ್ ಮಾಡಿದ್ರ ಅಥವಾ ಅಷ್ಟೆಲ್ಲ ಬರ್ಸ್ಟ್ ಆಗಿತ್ತ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರದ್ದು ಏನು ನಮ್ಗೆ ಕನೆಕ್ಟ್ ಆಗ್ಲಿಲ್ಲ. ಡೈರೆಕ್ಟ್ ಇವಾಗ ನಿಮ್ಮ ಭಾವ ಅವ್ರನ್ನ ಕಳ್ಕೊಂಡಿದ್ದೀರಾ ಸರ್. ಓದಂತ ವ್ಯಕ್ತಿ ಅಂತೂ ಬರೋಕ್ಕಾಗಲ್ಲ. ಈ ಘಟನೆ ನಡೆಯೋದಕ್ಕೆ ಏನು ಕಾರಣ ಇರ್ಬೋದು ಸರ್? ಅಂದರೆ ನಿಮ್ಮ ಮಾವವ್ರದೇ ತಪ್ಪಾ ಅಥವಾ ಇಲಾಖೆಯವ್ರ ತಪ್ಪಾ? ಇವ್ರೇನು ಮೇಂಟೈನ್ ಮಾಡದೇ ಇರೋ ತಪ್ಪಾ? ಯಾವ ಥರ ನೀವೇನು ಅನ್ಕೋತಾ ಇದ್ದೀರಾ ಸರ್? ಸರ್, ಈಗ ಈ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮ್ ಅಂದ್ರೆ ಖಂಡಿತ ಎಲ್ಲರಿಗೂ ಭಯ ಇರುತ್ತೆ. ಯಾರು ತಾನಾಗಿ ತಾನೇ ಹೋಗಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮ್ ಮುಟ್ಟೋದೈತೆ ಯಾರು ಮಾಡಲ್ಲ. ಖಂಡಿತ. ಇವಾಗ ಇಲ್ಲಿ ಈ ಜಾಗ ನೀವು ನೋಡಿದ್ರೆ ಈ ಲೇಔಟ್ ಡೆವಲಪ್ ಮಾಡಿದವರಾಗ್ಲಿ ಅಥವಾ ಇಲ್ಲಿ ಟ್ರಾನ್ಸ್ಫಾರ್ಮ್ ಹಾಕ್ದವ್ರಾಗ್ಲಿ ಎಲ್ಲರದು ನಿರ್ಲಕ್ಷ್ಯ ಅಂತಾನೆ ಕಾಣಿಸ್ತಿದೆ. ಯಾಕೆಂದ್ರೆ ನೋಡಿ, ಡೆವಲಪ್ನು ಈ ಲೇಔಟ್ನು ಅವ್ರು ನೀಟಾಗಿ ಡೆವಲಪ್ ಮಾಡಿಲ್ಲ. ಮತ್ತೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಹಾಕಿದ್ಮೇಲೆ ಇಲ್ಲಿ ಏನ್ ಸೇಫ್ಟಿ ಮೆಜರ್ಸ್ ಏನ್ ತಗೋಬೇಕು ಬೆಸ್ಕಾಂ ಅವರು ನೀಟಾಗಿ ಇದನ್ನ ಜಾಗ ನೀಟಾಗಿ ಇಡಬೇಕು. ಮತ್ತೆ ಟ್ರಾನ್ಸ್ಫಾರ್ಮ್ ಇಲ್ಲಿ ಯಾವುದೇ ಯೂಸೇಜ್ ಇಲ್ಲ. ಇಲ್ಲಿ ಯಾವ ತರದ ಟ್ರಾನ್ಸ್ಫಾರ್ಮ್ ಹಾಕಿದ್ರೆ ಕ್ವಾಲಿಟಿ ಇತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲೇ ತುಂಬಾ ಜನ ಸುತ್ತಮುತ್ತಲವರೆಲ್ಲ ಈಗ ನಮ್ಮ ಹತ್ರ ಬಂದು ಹೇಳ್ತಿದ್ದಾರೆ, ಇದು ತುಂಬಾ ಪ್ರಾಬ್ಲಮ್ ಇತ್ತು, ಯಾವಾಗ್ಲೂ ಆಯಿಲ್ ಲೀಕ್ ಆಗೋದು, ಇದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ನೀವು ನೋಡಿದ್ರೆ ಆಯಿಲ್ ಲೀಕ್ ಆಗೋದೇನಾದ್ರು? ನಾವು ಕೆಲವು ಸಲ ನೋಡಿದಾಗ ಇಲ್ಲಿ ಇದೇ ತರನೇ ವೆಟ್ಟಾಗೆ ಯಾವಾಗ್ಲೂ ಕಾಣಿಸ್ತಾ ಇರ್ತಿದ್ದು, ಕಪ್ಪು ಇದಾಗೆ ಕಾಣಿಸ್ತಿತ್ತು. ಬಟ್ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲ್ವಲ್ಲ, ನಾವು ರೈತರಿಗೆಲ್ಲ ಏನದು ಗೊತ್ತಿರಲ್ಲ. ಬಹುಶಃ ಅದು ಹಂಗೆ ಇರ್ಬೋದೇನೋ ಅಂತೇಳಿ ಇದ್ವಿ. ಮತ್ತೆ ಈಗ ಸುತ್ತಮುತ್ತ ಅವರು ಕೆಲವರೆಲ್ಲ ಹೇಳಿದ್ದಾರೆ, ಕಂಪ್ಲೇಂಟ್ ತುಂಬಾ ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಕಂಪ್ಲೇಂಟ್ ಮಾಡಿದಾರಾ? ಸೌಂಡ್ ಬರ್ತಾ ಇರುತ್ತೆ ಅವಾಗ ಅಂತೇಳಿ ಅದು ಹೇಳಿದ್ದಾರೆ. ಸೊ ಅವ್ರು ಇಷ್ಟೆಲ್ಲ ಆದ್ರೂ ಏನು ಅವರು ಮ್ಯಾನೇಜ್ ಮಾಡಿಲ್ಲ. ಅಥವಾ ಇದ್ರ ಬಗ್ಗೆ ಏನಾದ್ರು ಇಲ್ಲಿ ಟ್ರಾನ್ಸ್ಫಾರ್ಮ್ ಸೌಂಡ್ ಬರ್ತಿದೆ ಅಥವಾ ಆಯಿಲ್ ಲೀಕ್ ಆಗ್ತಿದೆ ಅಂದ್ಮೇಲೆ ಅದನ್ನ ಏನಾದ್ರು ಮಾಡ್ಬೇಕು. ಯಾಕೆಂದ್ರೆ ಇಲ್ಲೇನು ಅವ್ರಿಗೂ ಬಹುಶಃ ಏನಂದ್ರೆ ಇಲ್ಲಿ ಯಾರು ಇದು ಜನನಿಬಿಡ ಪ್ರದೇಶ ಅಲ್ಲ, ಇಲ್ಲಿ ಯಾರು ಇರಲ್ಲ, ಯಾರು ಯೂಸ್ ಮಾಡ್ತಿಲ್ಲ, ಇಲ್ಲೇನು ಆಗಲ್ಲ ಅನ್ನೋದೊಂದೇನೋ ನಿರ್ಲಕ್ಷ್ಯತನ ಇರ್ಬೋದು. ಸೊ ಹಾಗಾಗಿ ಆ ಮೇಂಟೆನೆನ್ಸ್ ಆಗದೆ ಇರೋದ್ರಿಂದ ಇದೆಲ್ಲ ಇಷ್ಟೆಲ್ಲ ಬೆಳ್ಕೊಂಡು ಆಯಿಲ್ ಆಗಿ ಅದು ಕಿಡಿ ಹುಲ್ಲೆಲ್ಲ ಫುಲ್ ಆಗಿ ಬೆಳೆದಿತ್ತಲ್ಲ, ಇದೆಲ್ಲ ಹುಲ್ಲೆಲ್ಲ ಫುಲ್ ಆಗಿ ಬೆಳೆದಿತ್ತು. ಇದು ಮತ್ತೆ ನೋಡಿ ಟ್ರಾನ್ಸ್ಫಾರ್ಮ್ ಅವರು ಬದಲಾಯಿಸಿದ್ದಾರೆ. ಈ ಘಟನೆ ಆಗಿ 2-3 ದಿನ ಆದ್ಮೇಲೆ ಟ್ರಾನ್ಸ್ಫಾರ್ಮ್ ಬದಲಾಯಿಸಿ ಇದು ಹೊಸ ಬೇರೆ ಟ್ರಾನ್ಸ್ಫಾರ್ಮ್ ಹಾಕಿರೋದು. ಇದೆಲ್ಲಾನು ಆಮೇಲೆ ಅವರು ಕ್ಲೀನ್ ಮಾಡಿರುವಂಥದ್ದು. ಓಕೆ ಸರ್, ಇವಾಗ ಅವರು ಆಸ್ ಪರ್ ಕಂಪನಿ ರೂಲ್ ಪ್ರಕಾರ ನಿಮಗೊಂದಿಷ್ಟು ಕಾಂಪನ್ಸೇಷನ್ ಕೊಡ್ತಾರೆ. ಅದು ಕೊಡಬೇಕು, ಅದು ಪ್ರೋಟೋಕಾಲ್ ಇದೆ ಮತ್ತು ಅದು ನಿಯಮ ಇದೆ, ಅದು ಕೊಟ್ಟೇ ಕೊಡ್ತಾರೆ. ಯಾರೇ ಸಾರ್ವಜನಿಕರು ಒಂದು ವಿದ್ಯುತ್ತಿನಿಂದ ತೊಂದರೆ ಆದರೆ ಕೊಡ್ತಾರೆ. ಆದರೆ ಕಳ್ಕೊಂಡಂತಹ ಕುಟುಂಬಕ್ಕೆ ಆ ಒಂದು 5 ಲಕ್ಷ ರೂಪಾಯಿನೋ ಅಥವಾ ಏನು ಕೊಡ್ತಾರೋ ಆ ಅಮೌಂಟ್ ಸರಿ ಹೋಗುತ್ತಾ ಸರ್? ಖಂಡಿತ 5 ಲಕ್ಷ ರೂಪಾಯಿ ಏನಕ್ಕೂ ಸರಿ ಹೋಗಲ್ಲ. ಈಗಾಗಲೇ ಹೇಳ್ದಂಗೆ ಅವರು ದಿನನಿತ್ಯ ದುಡ್ದೇ ಬದುಕ್ತಾ ಇದ್ದಂಥವ್ರು. ಇದ್ರ ಬಗ್ಗೆ ನಾವು ಈಗ ನಮ್ಮ ಸ್ಥಳೀಯ ಶಾಸಕರಿಗೂ ಗಮನಕ್ಕೂ ತಂದಿದ್ದೀವಿ. ಮತ್ತು ಇಲ್ಲ ನಮ್ಮ ಸಂಸದರು ಏನಿದ್ದಾರೆ ಅವರು ಮತ್ತು ನಮ್ಮ DCM ಅವ್ರ ಗಮನಕ್ಕೂ ತಂದಿದ್ದೀವಿ. ಅವ್ರನ್ನೂ ಮೀಟ್ ಮಾಡಬೇಕು, ಅವ್ರಿಗೂ ಮನವಿ ಪತ್ರ ಕೊಡಬೇಕು ಅಂತ ನಾವು ನಿರ್ಧರಿಸಿದ್ದೀವಿ. ಕನಿಷ್ಠ ಇದು ಬೆಸ್ಕಾಂ ಅವ್ರದ್ದೇನೆ ನಿರ್ಲಕ್ಷ್ಯದಿಂದ ಆಗಿರೋದ್ರಿಂದ ಈ ಕುಟುಂಬಕ್ಕೆ ಅವರು ಬೆಸ್ಕಾಂ ಕಡೆಯಿಂದ ಅಟ್ಲೀಸ್ಟ್ ಅವರು 1 ಕೋಟಿ ಪರಿಹಾರ ಕೊಡಬೇಕು. ಮತ್ತು ಅವರಿಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಕಾಲೇಜಲ್ಲಿ. ಅವ್ರಿಗೇನಾದರೂ ಯಾವುದಾದ್ರು ಬೆಸ್ಕಾಮಲ್ಲಿ ಅವ್ರಿಗೇನಾದರೂ ಒಂದು ಹುದ್ದೆ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇವಾಗ ಚಂದ್ರಯ್ಯನವರ 2 ಮಕ್ಕಳು ಮತ್ತು ಅವರ ಸೋದರ ಸಂಬಂಧಿ ಅವರ ಅಣ್ಣವರು ಸಹ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ದೇವರಾಜು ಅಂತ ಸರ್. ದೇವರಾಜ್ ಸರ್, ಚಂದ್ರಯ್ಯನವರು ಈ ಥರ ಆಗಿರೋದು ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ನಾನು ಅವ್ರ ಅಣ್ಣ, ನಾನು ರಾಮನಗರದಲ್ಲಿದ್ದೆ. ರಾಮನಗರದಲ್ಲಿದ್ದಾಗ ನನಗೆ ನನ್ನ ಮಗ ಫೋನ್ ಮಾಡ್ದ, ಅಪ್ಪಾಜಿ ಹಿಂಗೆ ಚಂದ್ರಪ್ಪನಿಗೆ ಟ್ರಾನ್ಸ್ಫಾರ್ಮ್ ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೊಬಿಟ್ಟದೆ ಅಂತ. ನಾನು ಆಮೇಲೆ ನನ್ನ ಮಗನ ಕೇಳಿದಾಗ
ಇಲ್ಲಿ ಪಕ್ಕದಲ್ಲಿ ಹಸುವಿನ ಮನೆ ಮಾಡಿದ್ರಿಂದ ಅವರು ಹಾಲು ಕರಿಯಕ್ಕೆ ಅಂತ ಅಂದ್ಬಿಟ್ಟು ಇತ್ತರಕ್ಕೆ ಹೋಗುವಾಗ ಫಸ್ಟು ಇದು ನಾನು ಇದೇ ರೋಡಲ್ಲಿ ಒಡ್ಡಾಡ್ತಾ ಇದ್ದಾಗ ನಾನು ಸುಮಾರು ಸತಿ ನೋಡಿದ್ದೀನಿ. ಅದು ಮೇಲ್ಗಡೆ ಲೈನ್ ಹೋಗಿದಲ್ಲ ಅಲ್ಲಿ ತನಕನೂ ಅಂಬ್ ಒಪ್ಕೊಂಡಿತ್ತು, ಫುಲ್ ಬೆಳೆದಿತ್ತು. ಬೆಳೆದಿತ್ತು. ನಾನು ಎಲ್ಲಿ ಏನು ಎತ್ತ ಅಂತ ಕೇಳಿದೆ ನನ್ನ ಮಗನ್ನ, ಇಲ್ಲಿ ನಮ್ಮ ಮನೆಗೆ ಹೋಗೋ ದಾರಿಲಿ ಅಂತ ನನ್ನ ಮಗ ಫೋನ್ ಮಾಡಿ ಹೇಳ್ದ. ಆವಾಗ ನಾನು ಆಯಲ್ ಲೀಕ್ ಆಗೋದು, ಇದು ಅಂಬ್ ಹಬ್ಬಿರೋದು ಎಲ್ಲ ನಾನು ನೋಡಿದೆ. ಇದು ಲೈಟ್ ಎಲ್ಲ ಕೆಟ್ಟೋಗಿದ್ವಲ್ಲ, ನಾನು ಸುಮಾರು ದಿವಸದಿಂದ ನಾನು ಇದು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗೋದೆ. ಅಂದ್ರೆ ಇಲ್ಲಿ ಬಳಕೆ ಇಲ್ದಿರೋದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ನೀವು ಸಹಜವಾಗಿ ಕರೆಂಟ್ ಇಲ್ಲ, ಇನ್ನೊಂದು ಮತ್ತೊಂದು ತೊಂದರೆ ಆಗಿದ್ರೆ ನೀವು ಮಾತಾಡ್ತಿದ್ದೆ. ನನಗೆ ಇದ್ರ ಬಗ್ಗೆ ಇದು ಗೊತ್ತಿರಲಿಲ್ಲ. ಇದು ಟ್ರಾನ್ಸ್ಫಾರ್ಮರ್ ಅಂತೂ ಆಯಲ್ ಅಂತೂ ಲೀಕ್ ಆಯ್ತಾ ಇತ್ತು. ಆಮೇಲೆ ಮೇಲ್ಗಡೆ ಇರೋ ಲೈನ್ ತನಕನೂ ಎಲ್ಲ ಕಾಣ್ದಂಗ್ ಗಮ್ ಬೆಳ್ಕೊಂಡಿತ್ತು. ಕೆಳಗಡೆ ಕೆಳಗಡೆ ಬೆಳ್ಕೊಂಡಿತ್ತು. ಅದು ಬೆಳೆದಿತ್ತು. ಅದು ಲೈಟ್ ಕಂಬಕ್ಕೆ ಟಚ್ ಆಗಿ ಅಂಬು ಏಕ ಬೆಳ್ಕೊಂಡೋಗಿ ಟಚ್ ಆಗಿತ್ತು. ಒಟ್ಟಲ್ಲಿ ಈ ಟ್ರಾನ್ಸ್ಫಾರ್ಮರ್ ಆಯಿಲ್ ಸೋರ್ತಿತ್ತು, ಅಂಬು ಬೆಳೆದಿತ್ತು, ಗಿಡ ಬಳ್ಳಿಗಳು ಬೆಳೆದಿತ್ತು, ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಇರ್ಲಿಲ್ಲ. ನಾನು ಆಮೇಲೆ ಏನ್ ಮಾಡೋದು, ನನ್ನ ಮಗ ಫೋನ್ ಮಾಡಿದಾಗ ನೀನು ಈ ತರಕ್ಕೆ ಹೆಂಗಾಯ್ತು ಅಂತ ಅಂದಾಗ ಹಾಲು ಕರಿಯಕ್ಕೆ ಈ ಮನೆಗೆ ಹೋಗಿ ಇದು ಟಿಫನ್ ತಗೋಬರ್ತೀನಿ ಅಂತ ಹೋದಾಗ ಬಂದಿ ಅಲ್ಲಿ ಉಚ್ಚೆ ಉಯ್ಯಕ್ಕೆ ಒಂದ ಮಾಡಕ್ಕೆ ನಿಲ್ಲಿಸಿದಾಗ ಅಲ್ಲಿ ಇದಾಯ್ತು ಅಂತ ಅಂದ್ರು. ಆಮೇಲೆ ನಾನು ಮಾಹಿತಿ ಕೇಳಿದಾಗ ಇದು ಕೆಟ್ಟೋಗಿತ್ತು, ನಾವು ಕಂಪ್ಲೇಂಟ್ ಮಾಡಿದ್ದೋ ಎಲ್ಲ ಇದಾಗಿತ್ತು, ಅವಕ್ಕಿಂತ ಇದಾಗಿರ್ಲಿಲ್ಲ, ಲೈಟ್ ಉರಿತಾ ಇರಲಿಲ್ಲ, ಅದು ಇದ್ರಲ್ಲದೆ ಭಾರಿ ತೊಂದರೆಲ್ಲದೆ ಟ್ರಾನ್ಸ್ಫಾರ್ಮರ್ ಅಂತ ಅಂದ್ಬಿಟ್ಟು ಗೊತ್ತಾಗಿತ್ತು. ಯಾವ ಟೈಮಲ್ಲಿ ಏನಾಗ್ಬೋದು ಅಂತ ಎಲ್ಲ ಅಂತಿದ್ರು ಅಂತ ಅನ್ನೋದು ನನಗೆ ಗೊತ್ತಾಯ್ತು. ಆವಾಗ ನಾನು ರಾಮನಗರಕ್ಕೆ ಹೋಗಿ ನಾನು ಜಿಲ್ಲಾ ಆಸ್ಪತ್ರೆ ತಾವು ನಾನು ನಿಂತಿರ್ತೀನಿ, ಜಲ್ದಿ ಕರ್ಕೊಬರ್ರಪ್ಪ ಅಂತ ಅಂದೆ. ಅಲ್ಲಿ ಕರ್ಕೊಂಡೋಗಿ ನಾನೇ ಅಡ್ಮಿಟ್ ಮಾಡಿದ್ರು. ನಾನೇ ಇವರು ಬೆಂಗಳೂರಲ್ಲಿದ್ದರು, ನಾನೇ ಅಡ್ಮಿಟ್ ಮಾಡಿ ಅಲ್ಲೆಲ್ಲ ಇದು ಮಾಡಿಸಿ ಆವಾಗ ಅವರು ನನಗೆ ಹೇಳಿದ್ರು, ಸರ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಈ ಉರಿ ಅದು ಇದು ತಡಿಬೇಕಾದ್ರೆ ಅವರು ICU ಅಲ್ಲಿ ಇದ್ರೆ ಒಂದು ಲೆಕ್ಕಾಚಾರಕ್ಕೆ ಬರ್ತದೆ ಅಂತ ಅಂದರು. ಆವಾಗ ಕರ್ಕೊಂಡೋಗಿ ಅಂತ ಅಂದಾಗ ನಾನು ಕರ್ಕೊಂಡು ಹೋದ ತಕ್ಷಣ ಹಿಂದೆ ಒಬ್ಬರು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಅಂತಾರೆ ನನ್ನ ಹತ್ರ ಬಂದು ಮಾತಾಡಿದ್ರು. ಅಣ್ಣ ಏನಾಗಬೇಕು ನೀವು ಅವ್ರಿಗೆ ಅಂತ ಅಂದರು. ನನ್ನ ತಮ್ಮ ಅಂತ ಅಂದೆ. ಅಣ್ಣ ಒಂದು 80ರಿಂದ 90 ಭಾಗ ಸುಟ್ಟೋಗಿದೆ. ನಾನು ಅಲ್ಲಿ ತನಕ ನನ್ನ ತಮ್ಮ ಬದುಕ್ತಾನೆ ಅನ್ಕೊಂಡಿದ್ದೆ. ಅವನಿಲ್ಲಿ ನನ್ನ ಜೊತೆಲಿ ಮಾತಾಡ್ತಾ ಇದ್ದ, ಚೆನ್ನಾಗಿದ್ದ, ಮಾತಾಡ್ದ ಚೆನ್ನಾಗಿದ್ದ. ನಾನು ನೋಡಿದಾಗ ನಾನು ಬೇಜಾರಾಯ್ತು. ಅವ್ರು ಏನು ಇವರು ನನ್ನ ಜೊತೆಲಿ ಚೆನ್ನಾಗಿ ಮಾತಾಡ್ತಾವನೆ, ನಡ್ಕ ಬಂದು ಆಂಬುಲೆನ್ಸ್ ಹತ್ತವನೆ, ನಡ್ಕ ಬಂದೆ ಇವ್ರು ಹಿಂಗನ್ಬಿಟ್ರಲ್ಲ ಅಂತ ನನಗೆ ಸಾಕಾಯ್ತು. ಆಮೇಲೆ ನಾನು ತಕ್ಷಣ ಏನು ಮಾಡಿದೆ, ತಕ್ಷಣ ಆಂಬುಲೆನ್ಸ್ಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾನು ದುಡ್ಡು ಕಟ್ಟಿ ನಾನು ಜಲ್ದಿ ಬೆಂಗಳೂರಿಗೆ ಹೋಗುವಂಥ ವ್ಯವಸ್ಥೆ ಮಾಡಿ ಬೆಂಗಳೂರು ಕಳಿಸ್ದೆ. ಇದ್ದಾರೆ ಪುಟ್ಟ, ನಿನ್ನ ಹೆಸರೇನಪ್ಪ? ಕೀರ್ತಿ. ಏನಾಯ್ತು ಅಪ್ಪನ್ಗೆ? ಅವತ್ತು ನೀನ್ ಎಲ್ಲಿದ್ದೆ? ನಾನು ಇಲ್ಲೇ ಹಸುಗಳ ದನಿನ್ ಮನೆ ಹತ್ರ ಇದ್ದೆ. ಅವಾಗ ಅವರೇ ಇಲ್ಲಿಗೆ ಬಂದ್ರು. ಅದು ಕರೆಂಟ್ ಏನು ಬರ್ತಾ ಇರ್ಲಿಲ್ಲ ಅಲ್ಲಿಗೆ. ಬೆಳಗ್ಗೆ ಅವ್ರು ಬಂದು ರೆಡಿ ಮಾಡಿ ಹೋಗಿದ್ರಂತೆ. ಆದ್ರೂ ಮಧ್ಯಾಹ್ನ ಬಂದಾಗ ಕರೆಂಟ್ ಬಂದಿಲ್ಲ ಅಂತ ಅವರು ಅಲ್ಲೆಲ್ಲ ಚೆಕ್ ಮಾಡಿದ್ರು, ಕರೆಂಟ್ ಬರ್ಲಿಲ್ಲ. ಆಮೇಲೆ ಅಲ್ಲೇ ಸ್ವಿಚ್ ಬೋರ್ಡ್ ಎಲ್ಲ ರೆಡಿ ಮಾಡಿದ್ರು, ಆದ್ರೂ ಬಂದಿಲ್ಲ. ಇಲ್ಲೇ ಏನೋ ಹೋಗಿರ್ಬೇಕು ಅಂತ ಫಸ್ಟ್ ಬಂದು ನೋಡ್ಕೊಂಡು ಹೋದ್ರು. ನೋಡ್ಕೊಂಡು ಹೋದ್ಮೇಲೆ ಯೂರಿಂಗ್ ಪಾಸ್ ಆಮೇಲೆ ಬಂದ್ಮೇಲೆ ನೋಡ್ಕೊಂಡು ಹೊಂಟೋದ್ರು. ಆಮೇಲೆ ತಿರ್ಗಾ ಮನೆಗೆ ಹೋಯ್ತಾ ಇರುವಾಗ ಅಲ್ಲಿ ಯೂರಿಂಗ್ ಪಾಸ್ ಮಾಡೋಣ ಅಂತ ಹೋದಾಗ ಅದೇ ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಗೈತೆ. ಹೌದಾ? ಅವತ್ತು ಅಂದ್ರೆ ಬೆಂಕಿ ಹತ್ಕೊಂಡೆ ಮನೆ ಹತ್ರಕ್ಕೆ ಬಂದ್ರ? ನೀನ್ ಅಲ್ಲೇ ಇದ್ದ? ನಾ ಅಲ್ಲೇ ದನಿನ್ ಮನೆ ಹತ್ರ ಇದ್ದೆ. ಹಸುಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದಾಗ ಅವರೇ ಬೆಂಕಿ ಹಚ್ಕೊಂಡಾಗ ಅವರೇ ಓಡ್ ಬಂದ್ರು, ಅವರೇ ನೀರು ಇಕ್ಕೊಂಡ್ರು. ಆಮೇಲೆ ನಾನು ನೀರು ಇದ್ದೆ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಎಸ್ ಪುಟ್ಟ ಏನು ಓದ್ತಾ ಇದೀಪ? ಈಗ ಫಸ್ಟ್ ಇಯರ್ ಮುಗಿತು, ಈಗ ಸೆಕೆಂಡ್ ಇಯರ್ ಹೋಗ್ಬೇಕು. ಓಕೆ. ಏನ್ ಸ್ಕೂಲಲ್ಲಿ ಓದ್ತಾ ಇದೀಯ? ಯಾವ ಕಾಲೇಜಲ್ಲಿ ಓದ್ತಾ ಇದೀಯಾ? ಬಾಯ್ಸ್ ಕಾಲೇಜ್ ಚನ್ನಪಟ್ಟಣದಲ್ಲಿ. ಆಗ್ಲಿಪ್ಪ, ಅಕ್ಕ ಹತ್ರ ಮಾತಾಡ್ಸೋಣ ಬಾ ಪುಟ್ಟ. ಏನ್ ಹೆಸರಮ್ಮ ನಿಂದು? ಪ್ರೀತಿ. ಅಪ್ಪ ಇಲ್ಲ ಇವತ್ತು, ಹೆಂಗಮ್ಮ ಜೀವನ ಮುಂದಕ್ಕೆ? ಅಪ್ಪ ಇಲ್ದಿರೋ ಜೀವನ ಮಾಡೋಕ್ಕಾಗಲ್ಲ. ನೋಡಿ ಏನು ಮಾಡ್ತೀರಾ? ಏನಮ್ಮ, ಏನಾದ್ರು ಡಿಮ್ಯಾಂಡ್ಸ್ ಇದೆಯಾ ನಿಮ್ದು? ಇವಾಗ ಅಪ್ಪನ ಕಳ್ಕೊಂಡಿದ್ದೀರಾ, ಅಪ್ಪನಂತೂ ವಾಪಸ್ ತರಕ್ಕಾಗಲ್ಲ. ಡಿಮ್ಯಾಂಡ್ಸ್ ಏನಾದ್ರು ಇದೆಯಾ ಗೌರ್ಮೆಂಟ್ ಇಂದ ಅಥವಾ ಕಂಪ್ನಿಗೆ? ಕೂಲಿ ಮಾಡಿ ಜೀವನ ನಡೆಸ್ತಿದ್ದೋ, ವ್ಯಾನ್ ಡ್ರೈವರ್ ಆಗಿದ್ರು, ದನ ಕರು ನೋಡ್ಕೊಂಡು ನಾವು ಜೀವನ ಸಾಗಿಸ್ತಿದ್ದೋ. ಈಗ ನಮ್ಗೆ ಜೀವನಕ್ಕೆ ದಾರಿ ಏನೂ ಇಲ್ಲ. ಹಿಂಗೆ ಮನೆ ಕಟ್ಟಿ ತುಂಬಾ ಸಾಲ ಇದೆ. ನಾವು ಓದಕ್ಕೂ ಏನೂ ಇಲ್ಲ ದಾರಿ ನಮಗೆ. ಕೇಳಿಸ್ಕೊಂಡ್ರಲ್ಲ, ಅವರ ಸಂಬಂಧಿಕರಾಗಿರ್ಬೋದು, ಬಾಮೈದ ಆಗಿರ್ಬೋದು, ಮತ್ತು 2 ಮಕ್ಕಳಾಗಿರ್ಬೋದು. ಈ ಪರಿಸ್ಥಿತಿನೂ ತೋರಿಸುವಂತ ಒಂದು ಪ್ರಯತ್ನ ಮಾಡಿದೀವಿ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಂಬು ಬೆಳೆದು, ಗಿಡ ಗಂಟೆಗಳು ಬೆಳೆದು, ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಕೆಲಸ ಮಾಡದೆ ಇವರ ಸೋಂಬೇರಿತನ ಎದ್ದು ಕಾಣಿಸ್ತಾ ಇದೆ. ಇವತ್ತು ಕೇವಲ
ಸಾವಿರಾರು ಕೋಟಿಗಳಷ್ಟು ದುಡ್ಡನ್ನು ಕೊಟ್ಟು ಒಂದಿಷ್ಟು ಮೇಂಟೆನೆನ್ಸು ಇನ್ನೊಂದು ಮತ್ತೊಂದು ಅಂತ ಆರ್ಸಿ ಗುತ್ತಿಗೆದಾರರಿಗೆ ಕೆಲಸಗಳು ಕೊಡ್ತಾರೆ. ಅವ್ರು ಯಾವುದೇ ರೀತಿಯಾದ ನ್ಯಾಯವಾಗಿ ಕೆಲಸ ಮಾಡದೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕೆಲಸಗಳನ್ನ ಮಾಡಿ ಇವತ್ತು ಜೀವಗಳನ್ನ ತೆಗೆಯುವಂಥ ಕೆಲಸ ಅಥವಾ ಒಂದು ಮರ್ಡರ್ ಮಾಡುವಂಥ ಕೆಲಸ ಕಂಪನಿಗಳಿಂದ ಆಗ್ತಾ ಇದೆ. ಅದು ಸ್ಪೆಷಲಿ ಬೆಸ್ಕಾಂ ಕಂಪನಿಯಿಂದ ಆಗ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ರಾಮನಗರದಲ್ಲೇ ನಡೆದಂತಹ ಏನು ಈ ಕುರುಬಳ್ಳಿ ಎನ್ನುವ ಗ್ರಾಮದಲ್ಲಿ ಚಂದ್ರ ಎನ್ನುವ ಒಂದು 45 ವರ್ಷದ ವಯಸ್ಸಿನ ಒಬ್ಬ ಮಧ್ಯ ವಯಸ್ಕರರು ಇವತ್ತು ತಮ್ಮ ಕುಟುಂಬನ ಅನಾಥ ಮಾಡಿ ಹೋಗಿದ್ದಾರೆ. ಆ ಒಂದು ಕುಟುಂಬಕ್ಕೆ ಕಂಪನಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಜಾಯಿಷಿಗಳನ್ನು ನೀಡದೆ ಈ 2 ಮಕ್ಕಳಿಗೆ ಆಧಾರವಾಗಬೇಕು, 2 ಮಕ್ಕಳಿಗೆ ಜಾಬ್ ಕೊಡಬೇಕು ಮತ್ತು ಕನಿಷ್ಠ 1 ಕೋಟಿ ರೂಪಾಯಿಯಷ್ಟು ಪರಿಹಾರ ನಿಧಿ ಕೊಡಬೇಕು ಅನ್ನೋದು ಕುಟುಂಬದವರ ಒಂದು ಮಾತಾಗಿದೆ ಮತ್ತು ಅವರ ಒಂದು ಬೇಡಿಕೆಯಾಗಿದೆ. ಖಂಡಿತ ತಪ್ಪಲ್ಲ. ಒಬ್ಬ ವ್ಯಕ್ತಿ ಯಾರೋ ಒಬ್ಬರ ತಪ್ಪಿನಿಂದ ಆ ವ್ಯಕ್ತಿಯ ಜೀವ ಕಳ್ಕೊಂಡಿರೋದು ನಿಜವಾಗ್ಲೂ ದೌರ್ಭಾಗ್ಯ. ಮತ್ತು ಆ ವ್ಯಕ್ತಿನ ರಿಟರ್ನ್ ತರಕ್ಕೆ ಯಾರ ಕೈಯಿಂದಲೂ ಆಗಲ್ಲ. ಇವತ್ತು ಆದಂಥ ತಪ್ಪಿಗೆ ಕಂಪನಿ ಮತ್ತು ಸರ್ಕಾರಗಳು ಇಂತಹ ಬಡ ಕುಟುಂಬಗಳ ಜೊತೆಲಿ ನಿಲ್ಲೇಬೇಕು. ಒಂದು ರೈತಾಪಿ ಮತ್ತು ಡ್ರೈವರ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಂಥ ಚಂದ್ರಯ್ಯನ ಅವರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆದಷ್ಟು ಬೇಗ ಈ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇರೋದು ಒಂದೇ, ಅವರಿಗೆ ಕನಿಷ್ಠ ಪರಿಹಾರ ಮತ್ತು ಅವರ ಜೀವನ ಸುರಕ್ಷತೆಗೆ ಬೇಕಾದಂತಹ ಒಂದು ಉದ್ಯೋಗ, ಇವೆರಡನ್ನು ಕೊಟ್ಟು ಆ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮನೆ ಕಡೆಯಿಂದ ನಾನು ಸಹ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ಪರಿಹಾರ ಕೆಲಸ ಮುಗಿಲಿ. ಆಮೇಲೆ ಅತಿ ಹೆಚ್ಚಾಗಿ ಈ ರೀತಿಯಾಗಿ ಯಾವುದೇ ಒಂದು ಹೋಗ್ಲಿ, ಇವಾಗ ಇಲ್ಲೇ ತೋರ್ಸೋಣ, ಒಂದು ಪುಟ್ಟದಾಗ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಡಿ ಪಿ ಸ್ಟ್ರಕ್ಚರ್ ಇದೆ, ಯಾವ ಮಟ್ಟಿಗೆ ಬೆಳೆದಿದೆ. ಅಣ್ಣ ಹೇಳ್ದಂಗೆ ಇದೇ ಗಿಡ ಗಂಟೆಗಳು ಇದೇ ರೀತಿಯಾಗಿ ಅಲ್ಲೂ ಟ್ರಾನ್ಸ್ಫಾರ್ಮರ್ ಅಲ್ಲೂ ಬೆಳೆದಿರುತ್ತೆ. ಇವತ್ತು ಮೊನ್ನೆ ಬಂದ್ರು ಏನೋ ಕ್ಲೀನ್ ಮಾಡ್ಕೊಂಡು ಹೋದ್ರು. ಇಲ್ಲೂ ಒಂದು ಕಟ್ಟೆ ಇದೆ, ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಲ್ಲ ಅಷ್ಟೇ, ಬಟ್ ಟ್ರಾನ್ಸ್ಫಾರ್ಮರ್ ಇಡೋದಕ್ಕೆ ಬೇಕಾದಂತಹ ಜಾಗವನ್ನು ಮಾಡ್ಕೊಟ್ಟಿದ್ದಾರೆ. ನೋಡಿ ಯಾವ ತರ ಇದೆ ಇಲ್ಲಿ ಅಂತ. ಇದೇ ತರನೇ ಅಲ್ಲೂ ಇರುತ್ತೆ ಸಹಜವಾಗಿ, ಅದು ಹಂಗೆ ಇರುತ್ತೆ. ಬಟ್ ಅಲ್ಲಿ ಇವಾಗ ಕ್ಲೀನ್ ಮಾಡಿರೋದ್ರಿಂದ ಅಲ್ಲಿ ಈ ತರ ಇಲ್ಲ. ಒಟ್ಟಾರೆಯಾಗಿ ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಕಾರ್ಯಗಳನ್ನ ಮಾಡದೆ ಇವತ್ತು ಅಮಾಯಕ ಬಡ ಮತ್ತು ರಸ್ತೆ ಹೋಕರ ಜೀವ ತೆಗೆಯುವಂತ ಕೆಲಸ ಮತ್ತು ಅವ್ರನ್ನ ಮರ್ಡರ್ ಮಾಡುವಂತ ಕೆಲಸ ಕಂಪನಿಗಳಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇವರು ರಿಕ್ರೂಟ್ಮೆಂಟ್ಗಳು ಮಾಡ್ಕೊಳ್ಳದೆ ಯಾವುದೋ ಒಂದು ಟೆಂಪ್ರವರಿ ಹುಡುಗರನ್ನ ಇಟ್ಕೊಂಡು ಕೆಲಸಗಳನ್ನ ಮಾಡಿಸ್ಕೊಂಡು ಅವ್ರ ಕೆಲವು ಆಗಿದೆ ಈ ರೀತಿಯ ತಪ್ಪುಗಳು ನಡೀತಾ ಇದೆ. ಒಟ್ಟಲ್ಲಿ ಚಂದ್ರಯ್ಯನವರಿಗೆ ಒಂದು ಅನ್ಯಾಯವಾಗಿದೆ, ಅವರ ಕುಟುಂಬಕ್ಕೆ ಅನ್ಯಾಯವಾಗಿದೆ. ಆದಷ್ಟು ಬೇಗ ಅವರ ಕುಟುಂಬಕ್ಕೆ ಪರಿಹಾರ ಸಿಕ್ಕು ಅವರ ಕುಟುಂಬ ಮುಂದಕ್ಕೆ ಜೀವನ ಸಾಗಿಸುವಂತಹ ಧೈರ್ಯ ಮತ್ತು ಶಕ್ತಿ ಸಾಮರ್ಥ್ಯಗಳು ಸರ್ಕಾರ ಮತ್ತು ಕಂಪನಿ ಎರಡೂ ಕೊಡಬೇಕು ಅಂತ ನಿಮ್ಮ ಮನೆ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ.